ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀಬರೋಡಿ ಕನ್ನಡ ವ್ಲಾಗ್ಸ್. ನಾನು ಸುನೀತಾ. ಸೊ ಇವತ್ತು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ಸೊ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ನಾವು ಗೋರಖ್ಪುರ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಎಲ್ಲ ಕಲ್ಚರ್ ಯಾವ ಥರ ಇರುತ್ತೆ, ಅವ್ರು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ, ಯಾವುದಾದ್ರೂ ಒಂದು ಫಂಕ್ಷನ್ನ ಯಾವ ಥರ ನಡೆಯುತ್ತೆ ಈ ಒಕೇಶನ್ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೋಡೋಣ. ಇನ್ನು ಯಾಕೆ ಲೇಟ್ ಅಲ್ವಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಿಂದೆ ದಿನ ನೈಟೇ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೆ. ಲಗೇಜ್ ಎಲ್ಲ ರೆಡಿ ಇತ್ತು. ಇನ್ನು ನಾವು ನೋಡ್ತಾ ಇದ್ದೀರಾ ಅಲ್ವಾ, ಟೋಟಲ್ಲು 25 to 30 ಮೆಂಬರ್ಸು ನಾವು ಗೋರಖ್ಪುರ್ ಹೋಗಿದ್ದು. ಎಲ್ಲ ನಮ್ಮ ಮಮ್ಮಿಯವರು, ತವ್ರ ಮನೆಯವರು. ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ಈ ಥರ ಆದರೂ ಒಂದು ಒಕೇಶನ್ ಬಂದಾಗೆ ಎಲ್ಲರೂ ಸಿಗೋದು ಅಲ್ವಾ. ಅದಕ್ಕೆ ನೋಡ್ತಾ ಇದ್ದೀರಲ್ವ, ಎಲ್ಲರೂ ಅವರವ್ರ ಐಟಮ್ಸ್ನ ಪ್ಯಾಕ್ ಮಾಡಿಕೊಂಡು ಚೆಕ್-ಇನ್ ಆಗೋಕ್ಕೆ ರೆಡಿಯಾಗಿದ್ದೀವಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತುಂಬಾ ಎಕ್ಸೈಟೆಡ್ ಇದ್ವಿ. ಈ ಒಂದು ಎಂಗೇಜ್ಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗೋದಕ್ಕೆ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಲಗೇಜ್ ಎಲ್ಲ ಚೆಕ್-ಇನ್ ಆಯಿತು. ಇನ್ನು ನಾವುಗಳು ಹ್ಯಾಂಡ್ ಬ್ಯಾಗ್ ಚೆಕ್-ಇನ್ ಮಾಡಿಕೊಂಡು ಇನ್ನು ಒಳಗಡೆ ಬರೋದೊಂದೇ ಬ್ಯಾಲೆನ್ಸು. ಎಲ್ಲ ಚೆಕ್-ಇನ್ ಮುಗಿದ ಮೇಲೆ ಒಂದು ಸ್ವಲ್ಪ ನೆಮ್ಮದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸ್ವಲ್ಪ ಯಾವ್ಯಾವ ಐಟಮ್ಸ್ನ ತೆಗಿತಾರೆ, ಈ ಥರದ್ದೊಂದು ಕೆಲವೊಂದು ಟೆನ್ಷನ್ ಇರುತ್ತೆ ಅಲ್ವಾ. ಇನ್ನು ಒಳಗಡೆ ಬಂದಮೇಲೆ ನಾವು ಒಂದಷ್ಟು ಇಲ್ಲಿ ಫೋಟೋ ಶೂಟ್ ಮಾಡಿದ್ವಿ. ದಿ ರಾಮೇಶ್ವರಂ ಕೆಫೆ. ಸೊ ತುಂಬ ಫೇಮಸ್ ಕೆಫ್ ಇದು. ಇಲ್ಲಿ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಅಂತ ಕಾಫಿ ಕುಡಿದ್ವಿ. ಇನ್ನು ಬೋರ್ಡಿಂಗ್ ಪಾಸ್ ಕೂಡ ಸಿಕ್ತು. ಇನ್ನು ನೆಕ್ಸ್ಟ್ ಬೋರ್ಡಿಂಗ್ ಆಗೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಫ್ಲೈಟ್ ಬೋರ್ಡಿಂಗ್ಗೆ ರೆಡಿಯಾಗಿದೆ ಈಗ. ಆಫ್ ಟು ಗೋರಖ್ಪುರ್. ರಿಯಲಿ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಇಂಡಿಗೋ ಏರ್ಲೈನ್ಸಲ್ಲಿ ಬುಕ್ ಮಾಡಿರಲಿಲ್ಲ ಎಲ್ಲರದ್ದು ಟಿಕೆಟ್ಸು. ಆಕಾಶ ಏರ್ಲೈನ್ಸಲ್ಲಿ ಬುಕ್ ಮಾಡಿದ್ದಿದ್ದು. ರಿಯಲಿ ತುಂಬ ಒಳ್ಳೆಯದಾಯಿತು ಅಂತ ಅನಿಸುತ್ತೆ. ಬಿಕಾಸ್ ನಾವು ಹೋಗೋ ಟೈಮಲ್ಲೇ ಇಂಡಿಗೋದು ಕೆಲವೊಂದು ಇಶ್ಯೂಸ್ ನಡೀತಾ ಇದ್ದಿದ್ದು, ಎಲ್ಲ ಫ್ಲೈಟ್ ಕ್ಯಾನ್ಸಲ್ಸ್ ಆಗ್ತಿದ್ದಿದ್ದು. ಸೊ ಫೈನಲಿ ನಾವೆಲ್ಲರೂ ಫ್ಲೈಟಲ್ಲಿ ನಮ್ಮ ಸೀಟ್ಸಲ್ಲಿ, ಅಂದರೆ ನಮ್ಮದೇ ಸೀಟ್ಸಲ್ಲಿ ನಾವು ಕೂತಿಲ್ಲ ಆ್ಯಕ್ಚುಲಿ. ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಇಷ್ಟನೋ ಅಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂತಿದ್ವಿ. ಬಟ್ ಈಗ ಟೇಕ್ ಆಫ್ ಆಗ್ತಾಯಿದೆ ಫ್ಲೈಟು. ಸೊ ಕ್ಲೌಡ್ಸಲ್ಲಿ ನೋಡ್ತಿದ್ದೀರಾ ಅಲ್ವಾ, ರಿಯಲಿ ತುಂಬ ಚೆನ್ನಾಗಿತ್ತು ವೆದರು. ನಾವು ಹೋಗಿದ್ದ ದಿನ ಆ ಒಂದು ಕ್ಲೌಡ್ಸ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಫ್ಲೈಟ್ ಜರ್ನಿ. ಇನ್ನು ಅಲ್ಲಿ ನಾವು ರೀಚ್ ಆಗಿಬಿಟ್ವಿ. ಆಲ್ಮೋಸ್ಟ್ 2 hours 15 minutes ಆಗುತ್ತೆ ಅರೌಂಡ್ ರೀಚ್ ಆಗೋಕ್ಕೆ. ಇನ್ನು ಇಲ್ಲಿ ನೋಡ್ತಿದ್ದೀರಲ್ಲ, ನಮ್ಮನ್ನು ಪಿಕ್ ಮಾಡಿಕೊಂಡು ಇವಾಗ ನಾವು ಎಲ್ಲಿ ರೆಸಾರ್ಟಲ್ಲಿ ಒಂದು ಎಂಗೇಜ್ಮೆಂಟ್ನ ಪ್ಲ್ಯಾನ್ ಮಾಡಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ವೆನ್ಯೂ ಹತ್ರ ರೀಚ್ ಆಗಿದ್ದೀವಿ. ಸೊ ಈ ರೀತಿ ಬಂದ ತಕ್ಷಣವೇ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊತಿದ್ದಾರೆ ಎಲ್ಲರನ್ನ ಅಂತ ನೀವೇ ನೋಡಿ. ನೋಡ್ತಾ ಇದ್ದೀರಲ್ವ, ನಮ್ಮ ಗ್ರೂಮ್ ಬಂದೇ ಬಿಟ್ಟರು, ಮದುವೆ ಗಂಡು ಹರೀಶಣ್ಣ. ಸೊ ಇವ್ರನ್ನ ಹೇಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ, ಎಷ್ಟು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಜಸ್ಟ್ ವಾಚ್ ಇಟ್. ಮಸ್ತ್ ಅಲ್ವಾ, ಎಷ್ಟು ಚೆನ್ನಾಗಿ ಅನ್ನಿಸ್ತು. ಈ ರೀತಿಯಾದ ವೆಲ್ಕಮ್ನ ನಾವು ಫಸ್ಟ್ ಟೈಮ್ ನೋಡಿದ್ದು. ಇಷ್ಟೊಂದು ಗ್ರ್ಯಾಂಡಾಗಿ ತುಂಬ ಡಿಫ್ರೆಂಟಾಗಿ ಫೀಲ್ ಆಯಿತು. ವೆಲ್ಕಮ್ಮೇ ಈ ರೀತಿ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಇನ್ ಫಂಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿ. ಅದಕ್ಕೆ ಎಂಡ್ವರೆಗೂ ಮಿಸ್ ಆಗದಿರ ಈ ಒಂದು ವ್ಲಾಗ್ನ ಫುಲ್ ನೋಡಿ. ಇನ್ನು ರೆಸಾರ್ಟಲ್ಲಿ ನಮ್ಮ ರೂಮ್ ಹತ್ರ ನಾವು ಬಂದ್ವಿ. ತುಂಬ ಟಯರ್ಡ್ ಆಗಿತ್ತು.
ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇನ್ನೂ ಮೆಹಂದಿ ಪ್ರೋಗ್ರಾಮ್ ಬೇರೆ ಇತ್ತಲ್ವ, ಅಲ್ಲಿಗೆ ಹೋಗೋದಿತ್ತು. ಸೊ ನೋಡಿ ನಮ್ಮ ರೂಮ್ ಹೇಗಿತ್ತು ಅಂತ ಹೇಳಿ. ಸೊ ಚೆನ್ನಾಗಿತ್ತು, ರೆಸಾರ್ಟ್ ಆಗಲಿ ಆಮೇಲೆ ಅಲ್ಲಿ ಡೆಕೋರೇಷನ್ ಆಗಲಿ ಚೆನ್ನಾಗಿ ಅನಿಸ್ತು. Meet our bride Harshita. Actually it's too good. Nice. And no one took my pictures. My friends are also. For us forever. Kannada kalita idini nanu barutte anta helde. I know auntie, I will learn this next time for sure. No, niಮಗೆ ಬರುತ್ತೆ ಮತ್ತೆ ಕನ್ನಡ ಸ್ವಲ್ಪ ಸಾಕು. ಇವ್ರು ಕನ್ನಡ ಕಲಿಸೋದ್ರಲ್ಲಿ ಎಲ್ಲರೂ ಬ್ಯುಸಿ ಇದ್ದರು ಅಂತಲೇ ಹೇಳ್ಬೋದು. ಸೊ ನೋಡಿ ಇನ್ನು ಎಲ್ಲ ನಾವೆಲ್ಲರೂ ಮೆಹಂದಿ ಹಾಕ್ಸ್ಕೊಳ್ಳೋಕೆ ರೆಡಿ ಆಗೋಗಿದ್ದೀವಿ. ಆಂಟಿ, ಭಾವನಾ ಎಲ್ಲರೂ ಬಂದಿದ್ದವರೆಲ್ಲರೂ ಮೆಹಂದಿ ಹಾಕಿಸ್ಕೊಂಡ್ವಿ. ಫುಲ್ ಖುಷಿ ಆಯಿತು ನಮಗಂತೂ. ಆಮೇಲೆ ಇಮಿಡಿಯೇಟಾಗಿ ಕೆಲವೊಂದು ಐಟಮ್ಸ್ನೆಲ್ಲ ಪ್ಯಾಕ್ ಮಾಡೋದಿತ್ತು. ನಾವು ಇಲ್ಲಿಂದ ಇದೆಲ್ಲ ಪಾರ್ಸೆಲ್ ತೊಗೊಂಡು ಹೋಗಿದ್ದಿದ್ದು, ಇನ್ಕ್ಲೂಡಿಂಗ್ ಪ್ಲೇಟ್ಸ್ ಏನು ನೋಡ್ತಾ ಇದ್ದೀರಾ ಎಲ್ಲ ಎವ್ರಿಥಿಂಗ್ ಬ್ಯಾಂಗ್ಳೂರಿಂದ ಹೋಗಿರೋದು ಪಾರ್ಸೆಲ್, ಅಲ್ಲಿಗೆ ಕಳಿಸಿರೋದು ಗೋರಖ್ಪುರ್ಗೆ. ಸೊ ಇದ್ರದ್ದೆಲ್ಲ ಇನಿಷಿಯೇಷನ್ನು ನಮ್ಮ ಆಂಟಿ ಅಂಕಲ್ ಅವರಿಬ್ಬರೂ ಖುದ್ದು ಅವರೇ ಹೋಗಿ ಶಾಪಿಂಗ್ ಮಾಡಿ ತೊಗೊಬಂದು ಇದನ್ನೆಲ್ಲ ಹೀಗೆ ಇರಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡಿದ್ದಿದ್ದು. ಸೊ ನಾನು, ಭಾವನಾ, ಇನ್ನು ನಾವೆಲ್ಲರೂ, ದೀಕ್ಷಾ ಎಲ್ಲರೂ ಸೇರಿಕೊಂಡು ನಾವು ಹೋಗಿದ್ದಿದ್ದು. ಎಲ್ಲರೂ ಆಂಟಿಯವರು ಎಲ್ಲರೂ ಹೆಲ್ಪ್ ಮಾಡಿದ್ವಿ ಪ್ಯಾಕ್ ಮಾಡೋದಕ್ಕೆ. ಸುಮಿತ್ರಾ ಆಂಟಿ ಮತ್ತು ನಮ್ಮ ಆಂಟಿ ಫ್ರೆಂಡ್ಸ್ ಅಂತೂ ನಿಜವಾಗ್ಲೂ ಅವರು ತುಂಬ ಹೆಲ್ಪ್ ಮಾಡಿದ್ರು ಪ್ಯಾಕ್ ಮಾಡೋದ್ರಲ್ಲಿ. ನಿಜವಾಗ್ಲೂ ಈ ಒಂದು ವ್ರ್ಯಾಪ್ ಮಾಡೋದು ಇದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಒಕೇಶನಲ್ಲಿ. ಬಿಕಾಸ್ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ನಾವು ತೊಗೊಂಡೋಗಿರೋದ್ರನ್ನ ಅನ್ನೋದನ್ನ ಲೈಕ್ ಇಟ್ ಈಸ್ ಲೈಕ್ ಫೋಟೋಶೂಟ್ಗಾಗಿರ್ಬೋದು ಅಥವಾ ನೋಡೋದಕ್ಕಾಗಿರ್ಬೋದು ನೀಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಈಗ ನಮಗೋಸ್ಕರ ಅವರು ಸೌತ್ ಇಂಡಿಯನ್ ಸ್ಪೆಷಲ್ಲು ಮಸಾಲೆ ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ತರಿಸಿದ್ರು. ಇನ್ನು ಹರ್ಷಿತಾಗೆ ಅರ್ಶಿನ ಕುಂಕುಮ ಕೊಟ್ಬಿಡೋಣ, ಇನ್ನೂ ಫಂಕ್ಷನ್ ಶುರು ಆಗೋದು ಲೇಟ್ ಇತ್ತು. ಬಟ್ ನಮ್ಮ ಸಂಪ್ರದಾಯದ ಪ್ರಕಾರ 12 ಗಂಟೆ ಒಳಗಡೆ ಈ ಥರದ್ದೆಲ್ಲ ಶಾಸ್ತ್ರಗಳು ಮಾಡ್ಕೊತೀವಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ನೋಡ್ತಿದ್ದೀರಲ್ಲ, ನಮ್ಮ ಆಂಟಿ, ಅವ್ರ ಫ್ರೆಂಡ್ಸು, ನಮ್ಮ ಮಮ್ಮಿ ಎಲ್ಲರೂ ಅಲ್ಲಲ್ಲೇ ಅವಾಗ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಲೇಡೀಸ್ಗೆ ಎಸ್ಪೆಷಲಿ ಸಮಾಧಾನ ಆಗಲ್ಲ ಅಲ್ವಾ. ಇನ್ನು ಇಲ್ಲಿ ನಮ್ಮ ಅಂಕಲ್ಲು ಆಂಟಿ ಇಬ್ಬರೂ ಅರ್ಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡ್ತಿದ್ದಾರೆ. ಹಾಗೆ ಅಲ್ಲಿದ್ದವರೆಲ್ಲರೂ ಬಂದು ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡ್ತಿದ್ದಾರೆ. ಪೇರ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರಲ್ವ, ಲೈಕ್ ಇದೇ ಥರ ಅವ್ರು ಯಾವಾಗ ಖುಷಿಯಾಗಿರಬೇಕು. ಇನ್ನು ಇಲ್ಲಿ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ, ಯಾಕೆಂದರೆ ಇನ್ನೂ ಈವ್ನಿಂಗ್ ನಮಗೆ ಪ್ರೋಗ್ರಾಮ್ ಇದ್ದಿತ್ತು, ಎಂಗೇಜ್ಮೆಂಟು. ಸೊ ನಾನು ಒಂದಷ್ಟು ಫೋಟೋಶೂಟ್ ಮಾಡೋಣ ಅಂತ ಹೇಳಿನೇ ರೆಡಿ ಆಗಿದ್ದು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಎಲ್ಲ ಕಡೆ. ಇನ್ನೂ ಒಂದು ಪ್ಲೇಟ್ ಡೆಕೋರೇಷನ್ ಮಾಡೋದು ಪೆಂಡಿಂಗ್ ಇತ್ತು, ಅದಕ್ಕೆ ನಾನು ಭಾವನಾ ಬಂದ್ವಿ. ಸೊ ಈಗ ನಾವು ಇದು ನೋಡ್ತಾ ಇದ್ದೀರಾ ಅಲ್ವಾ, ಥರ್ಮೋಕೋಲು ಇದೆಲ್ಲ ತೊಗೊಂಡ್ಬಂದಿದ್ದೀವಿ. ಏನೋ ಒಂದು ಡಿಫ್ರೆಂಟಾಗಿ
ಪ್ಲೇಟ್ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು. ಸೊ ಇದೆಲ್ಲದ್ರ ಜೊತೆಗೆ ಇನ್ನೊಂದು ಪ್ಲೇಟ್ನ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಈಗ. ಸೊ ಸ್ಟೇ ಟ್ಯೂನ್ಡ್. ಆಂಟಿಗೆ ಗಣೇಶ ಇಡ್ತೀವಲ್ವ ಪ್ಲೇಟ್ ಡೆಕೋರೇಷನ್ ಮಾಡಿ, ಆ ಥರದ್ದೊಂದು ಬೇಕಾಗಿತ್ತು. ನನಗೆ ಫಸ್ಟಲ್ಲೇ ಹೇಳಿದರು ನಾವು ಈ ಥರ ಒಂದು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನಾವು ಪ್ರಿಪೇರ್ಡಾಗಿ ಬಂದಿದ್ವಿ ಅದಕ್ಕೆಲ್ಲನೂ. ಸುನೀತಾ, ಸೊ ರಿಯಲಿ ಮ್ಯಾಜಿಕ್ ಥರನೇ ಕಾಣ್ತಿತ್ತು. ತುಂಬ ಚೆನ್ನಾಗಿತ್ತು ಈ ಒಂದು ಡೆಕೋರೇಷನ್ನು ಮಾಡಿದ್ದಿದ್ದು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಸಹ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ತುಂಬ ಚೆನ್ನಾಗಿದೆ ಅಂತ. ಸೊ ಇನ್ನು ಈ ರೀತಿ ಲೋಟಸ್ನ ಫೋಲ್ಡ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಅದು ಹೆಲ್ಪ್ ಆಯಿತು. ಇನ್ನು ನಮ್ಮ ಬ್ರೈಡ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ಲು ನಮ್ಮ ಸೌತ್ ಇಂಡಿಯನ್ ವೇರಲ್ಲಿ ಅಂದರೆ, ಜಸ್ಟ್ ಸಿ ದ ರಿಯಾಕ್ಷನ್. ಸೂಪರ್ ಅಲ್ವಾ? ತುಂಬ ಕ್ಯೂಟಾಗಿ ಕಾಣ್ತಿದ್ರು ಇಬ್ಬರೂ. ಇನ್ನು ನಾವು ಪ್ಲೇಟ್ಸ್ ಎಲ್ಲ ಏನೇನೆಲ್ಲ ತಂದಿದ್ವಿ ಅದನ್ನೆಲ್ಲ ತೊಗೊಂಡೋಗಿ ಒಂದು ಸ್ಟೇಜ್ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಜೋಡಿಸ್ತಾ ಇದ್ವಿ. ಇದೆಲ್ಲ ನಾವು ಅಲ್ಲಿಂದ ತೊಗೊಬಂದಿದ್ದೆ. ಟೋಟಲ್ಲು ಸ್ಯಾರೀಸೇ 18 ಸ್ಯಾರೀಸ್ ತಂದಿದ್ರು ನಮ್ಮ ಅಂಕಲ್ಲು ಹರ್ಷಿತಾಗೆ ಕೊಡೋದಕ್ಕೆ ಅಂತ. ಇನ್ನು ನೋಡಿ ಎಷ್ಟು ಕ್ಯೂಟಾಗಿದೆ ನಮ್ಮ ಗಣೇಶ. ಸೂಪರ್, ತುಂಬ ಖುಷಿ ಆಗ್ತಿದೆ ವಿಡಿಯೋ ಎಡಿಟ್ ಮಾಡುವಾಗೂ, ಅಷ್ಟು ಚೆನ್ನಾಗಿ ಬಂದಿರೋದು. ಸೊ ಇದೆಲ್ಲ ಕಾರ್ವಿಂಗ್ ಎಲ್ಲ ಮಾಡಿಸಿ ಮುಂಚೆನೇ ಅಲ್ಲಿಂದನೇ ಕಳಿಸಿದ್ವಿ ಇಲ್ಲಿಗೆ. ಸೊ ಹೇಗೆಲ್ಲ ಡೆಕೋರೇಟ್ ಮಾಡಿದ್ವಿ ಒಂದ್ಸಲಿ ನೋಡಿ. ಆ್ಯಂಡ್ ಈ ಲಕ್ಸುರಿ ವಾಚ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ನ ನಮ್ಮ ಹರೀಶ್ ಅಣ್ಣ ಹರ್ಷಿತಾಗೆ ಪ್ರೆಸೆಂಟ್ ಮಾಡೋಕ್ಕೆ ತೊಗೊಬಂದಿದ್ರು. ಸೊ ಸ್ವೀಟ್ ಅಲ್ವಾ? ಇಟ್ಸ್ ಅ ಫ್ಯಾಮಿಲಿ ಟೈಮ್. ಸೀರಿಯಸ್ಲಿ ಒಳ್ಳೆ ಫೋಟೋಶೂಟ್ ಮಾಡಿದ್ವಿ, ತುಂಬ ಫೋಟೋಸ್ ತೆಗೆಸ್ಕೊಂಡ್ವಿ, ಎಲ್ಲರೂ ಖುಷಿಯಾಗಿದ್ವಿ. ಸೊ ಡೆಕೋರೇಷನ್ ಒಂದ್ಸಲಿ ನೋಡಿ, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಮ್ಮ ಕಡೆ ಈ ಥರ ಇಷ್ಟೊಂದು ಫ್ಲವರ್ಸ್ ಎಲ್ಲ ಹಾಕಲ್ಲ, ಬಟ್ ಆ ಕಡೆ ತುಂಬ ಜಾಸ್ತಿ ಫ್ಲವರ್ಸ್ನ ಹಾಕಿ ತುಂಬ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ. ಸೊ ಈ ಥರನೇ ಇರುತ್ತೆ ಆ ಕಡೆ ಅಂತ ಹೇಳ್ತಿದ್ರು. ಸೊ ನೋಡಿ ಇವರು ಎಲ್ಲ ಫುಲ್ ಮಸ್ತಿ ಮಾಡ್ತಿದ್ವಿ. ಸೊ ಸ್ವಿಮ್ಮಿಂಗ್ ಪೂಲು ವಿತ್ ಲೋಟಸ್ ಫ್ಲವರ್ಸ್. ಆಮೇಲೆ ಅವತ್ತೇ ಫುಲ್ ಮೂನ್ ಡೇ ಆಗಿತ್ತು, ಹುಣ್ಣಿಮೆ ಆಗಿದ್ದರಿಂದ ಇಟ್ ವಾಸ್ ಸಚ್ ಎ ನೈಸ್ ವ್ಯೂ ಅಂತಲೇ ಹೇಳ್ಬೋದು. ಇನ್ನು ನೋಡಿ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ನಾನೊಂದು ರೌಂಡ್ ಹೋಗಿ ಬಂದಿದ್ದೀನಿ. ಸೊ ನೀವು ಕೂಡ ನೋಡಿ ಹೇಗಿತ್ತು ಡೆಕೋರೇಷನ್ ಅಂತ. ನಮ್ಮ ಅಂಕಲ್ ಅವರೆಲ್ಲರೂ ಇದ್ದಾರೆ. ಹಾಗೆ ಇನ್ನು ನೆಕ್ಸ್ಟು ನಮ್ಮ ಆಂಟಿ ಅವರೆಲ್ಲರೂ ಬರ್ತಾರೆ. ಎಲ್ಲರದ್ದು ಫೋಟೋಸ್ ತೆಗೆದ್ವಿ. ಸೊ ಇವರೆಲ್ಲನೂ ವಾರ್ಗಿತ್ತಿರಂತಾರೆ ಅಲ್ವಾ, ಸೊ ಒಂದೇ ಮನೆಯವರು. ಸೊ ಈ ರೀತಿ ಎಲ್ಲರಿಗೂ ಒಂದೊಂದು ಪಿನ್ ಹಾಕಿದ್ರು. ಅದೊಂಥರ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರಿಗೂ ಚೆಂಡು ಹಾಕ್ತಾರೆ ಮೇಲೆಗೆ.
ಇಲ್ಲಿ ಆ ಥರದ್ದು ಒಂದು ಸಂಪ್ರದಾಯ ಇದೆ. ಎಲ್ಲರಿಗೂ ಅಂದರೆ ಲೈಕ್ ಬ್ಲೆಸ್ ಮಾಡೋದಕ್ಕೆ ಅವರು ಚೆಂಡು ಹೂವನ್ನೇ ಯೂಸ್ ಮಾಡೋದು. ಇದು ನನ್ನ ಔಟ್ಫಿಟ್ಟು ಫಾರ್ ಎಂಗೇಜ್ಮೆಂಟ್. ಸೊ ಹೇಗೆ ಕಾಣ್ತಿತ್ತು ಜಸ್ಟ್ ಕಮೆಂಟ್ ಮಾಡಿ. ಇನ್ನು ಇಲ್ಲಿ ಎಂಗೇಜ್ಮೆಂಟ್ಗೆ ಅವರೆಲ್ಲ ಕೆಲವೊಂದು ಪೂಜೆಗಳು ಎಲ್ಲ ಮಾಡಿಸ್ತಿದ್ದಾರೆ. ಆಮೇಲೆ ಅವ್ರು ಅಲ್ಲಿ ಡ್ರೆಸ್ ಇಟ್ಟಿದ್ದಾರಲ್ವಾ, ಅದನ್ನು ಇವ್ರಿಗೆ ನಮ್ಮ ಹರೀಶ್ ಅಣ್ಣಗೆ ಪ್ರೆಸೆಂಟ್ ಮಾಡಿದ್ರು. ಹಾಗೆ ಗಿಫ್ಟು ಅವ್ರು ಕೊಡೋದು, ಇವ್ರು ತಗೊಳ್ಳೋದು, ಈ ಥರದ್ದು ಕೆಲವೊಂದು ಅಲ್ಲಿ ಟ್ರೆಡಿಷನ್ ಪ್ರಕಾರ ಏನೇನೆಲ್ಲ ಇತ್ತು ಅದು ಮಾಡ್ತಿದ್ರು. ಇನ್ನು ಇವ್ರು ತಂದಿದ್ರಲ್ವ ಸೀರೆ, ಕೆಲವೊಂದು ಏನು ಗಿಫ್ಟ್ ಕೊಡೋದಿತ್ತು ಇವ್ರ ಕಡೆಯಿಂದ ಅದನ್ನು ಇವ್ರು ಕೊಡ್ತಿದ್ರು. ಜನ ಅಂದರೆ ಜನ ಆಗಿಬಿಟ್ರು ಸ್ವಲ್ಪ ಹೊತ್ತಿಗೆ. ಮೋರ್ ದೆನ್ 2500-3000 ಜನ ಇದ್ದರು ಅನಿಸುತ್ತೆ. ಇನ್ನು ಬ್ರೈಡ್ ಆ್ಯಂಡ್ ಗ್ರೂಮ್ ಎಂಟ್ರಿ ಮಾತ್ರ ಇಟ್ ವಾಸ್ ಆಸಮ್. ಹೇಳೋಕ್ಕಾಗಲ್ಲ, ಯು ಜಸ್ಟ್ ವಾಚ್ ಆ್ಯಂಡ್ ಎಂಜಾಯ್. ಅಲ್ಲಿ ಸಾಂಗ್ಸ್ DJ ಕೂಡ ಹಾಕಿದ್ರು. ಬಟ್ ಆ ಸಾಂಗ್ಸ್ನ ನಾನು ಇಲ್ಲಿ ಪ್ಲೇ ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತೆ, ಇಲ್ಲಾಂದರೆ ನಾನು ಒರಿಜಿನಲ್ ಹಾಗೇ ಇಡ್ತಿದ್ದೆ. ಅವರಿಬ್ಬರು ಮೀಟ್ ಆಗಿದ್ದು ಪ್ಯಾರಿಸಲ್ಲಿ. ಅದನ್ನು ಸಿಂಬಾಲಿಕ್ಕಾಗಿ ಎಷ್ಟು ಕ್ಯೂಟಾಗಿರೋ ಕೇಕ್ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡು ಆಮೇಲೆ ತುಂಬ ಕ್ರೌಡ್ ಇತ್ತು, ಅದಕ್ಕೆ ನಾವೆಲ್ಲ ಕೆಳಗಡೆ ಹೋದ್ವಿ. ಆಮೇಲೆ ಇನ್ನೊಂದು ಏನಂದರೆ, ಆಚೆ ಅವರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋ ಥರ ಅವರು ಫ್ಯಾಮಿಲಿ ಡಿನ್ನರ್ಗೆ ಒಂದು ಟೇಬಲ್ನ ಅರೇಂಜ್ ಮಾಡಿರ್ತಾರೆ ಅಂತೆ. ಅವ್ರ ಕಡೆ ಇದು ಸಂಪ್ರದಾಯ, ಎಲ್ಲರೂ ಒಟ್ಟಿಗೆ ತಿನ್ನಬೇಕು ಅಂತ. ಮತ್ತು ನಾವು ಅಲ್ಲಿ ಹೋಗಿ ಕೂತ್ಕೊಂಡಾಗ ಇವರೆಲ್ಲ ಸರ್ವ್ ಮಾಡ್ತಿದ್ರು ಬಂದು. ಮತ್ತು ಇನ್ನೊಂದು ಏನಂದರೆ, ಬರೀ ಪನ್ನೀರ್ ರೆಸಿಪೀಸೇ. ನಾವು ಹೋದಾಗಿಂದ ಪನ್ನೀರ್ ಬೋಂಡ, ಪನ್ನೀರ್ ಎಲ್ಲ ಪನ್ನೀರ್ ಐಟಮ್ಸೇ, ಜಾಸ್ತಿ ಪನ್ನೀರ್ ತಿಂತಾರೆ ನಾರ್ತ್ ಕಡೆ ಅಂತ. ಇನ್ನು ನಮ್ಮ ಅಣ್ಣ ಅವರು ಏನು ಪ್ರೆಸೆಂಟ್ ಮಾಡೋಕ್ಕೆ ತಂದಿದ್ರಲ್ವ ಲಕ್ಸುರಿ ಹ್ಯಾಂಡ್ ವಾಚ್ ಆ್ಯಂಡ್ ಅವರು ಹ್ಯಾಂಡ್ ಬ್ಯಾಗ್ನ ಪ್ರೆಸೆಂಟ್ ಮಾಡಿದ್ರು. ಇನ್ನು ನಾವು ಹೋಗಿ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಈಗ ನೋಡಿ ಈ ಥರ ಒಂದು ಡೆಕೋರೇಟ್ ಮಾಡಿ ಎಲ್ಲ ರೆಡಿ ಮಾಡಿರ್ತಾರೆ, ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ಒಂದೇ ಸತಿ ಊಟ ಮಾಡಬೇಕು ಅಂತ. ಬಟ್ ನನಗಂತೂ ತುಂಬ ಇಷ್ಟ ಆಯ್ತು ಕುಲ್ಫಿ. ಇವರು ನಮ್ಮ ಹರ್ಷಿತಾ ಅವ್ರ ಫಾದರು. ಫುಲ್ ಎಲ್ಲ ಊಟ ಎಲ್ಲ ಆದಮೇಲೆ ಇವರೆಲ್ಲ ಫುಲ್ ಮಸ್ತಿ ಮಾಡಿದ್ದಾರೆ. ಆ್ಯಕ್ಚುಲಿ ನಮಗೆ ಅದು ಗೊತ್ತಿರಲಿಲ್ಲ, ನಾವು ಮಿಸ್ ಮಾಡ್ಕೊಂಡ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಫಾಗ್ ಇತ್ತು ಅಂದರೆ, ವಿಂಡೋಯಿಂದ ನೋಡಿದ್ರೆ ಯಾರೂ ಆಚೆ ಏನೂ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟೊಂದು ಫಾಗ್ ಕವರ್ ಆಗಿತ್ತು, ಫುಲ್ ಫಾಗು. ಅರ್ಲಿ ಮಾರ್ನಿಂಗು ಅಲ್ಲ ಇದು ಆ್ಯಕ್ಚುಲಿ. ಇನ್ನು ಅರ್ಲಿ ಮಾರ್ನಿಂಗ್ ನಾನು ಎದ್ದಿದ್ರೆ ಇನ್ನು ಯಾವ ಥರ ಇರ್ತಿತ್ತು ಹೇಳ್ಬೋದು, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನಮಗೆ ರಿಟರ್ನ್ ಗಿಫ್ಟ್ಸ್ ಅಂತ ಈ ಥರ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು, ಸ್ವೀಟ್ಸು, ಸ್ಯಾರಿ ಎಲ್ಲನೂ. ಸೊ ಇಟ್ ವಾಸ್ ಸೋ ನೈಸ್. ಇನ್ನು ಹರ್ಷಿತಾ ಅವ್ರ ಮನೆಗೆ ಹೋದ್ವಿ ನಾವು. ಹರ್ಷಿತಾ ಅವ್ರ ಮನೆಯಲ್ಲಿ ಎಗೇನ್ ಮತ್ತೆ ಸ್ವೀಟ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಅವರು ಸರ್ವ್ ಮಾಡ್ತಿದ್ರು. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ, ಇವರೆಲ್ಲ ಹೋಗ್ತಿದ್ದಾರೆ, ನಾನು ಭಾವನ ಮಾತ್ರ ಇಲ್ಲಿ ಉಳ್ಕೊಳ್ತಾ ಇರೋದು. ಯಾಕೆ ಅಂತ ನಾನು ಹೇಳ್ತೀನಿ ಮುಂದೆ. ನೋಡ್ತಾ ಇದ್ದೀರಲ್ವಾ, ಇವ್ರ ಲಗೇಜು ಎಲ್ಲ ಹೋಗ್ತಿದೆ, ಎಲ್ಲರೂ ಹೋಗ್ತಿದ್ದಾರೆ. ನಮಗಂತೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ನಾವು ಇಬ್ಬರೇ, ನಾನು ಭಾವನ ಮಾತ್ರ ಉಳ್ಕೊಂಡ್ವಿ. ನಮ್ಮ ಜೊತೆಗೆ ಹರೀಶ್ ಅಣ್ಣ ಕಂಪ್ನಿ ಕೊಡೋಕ್ಕೆ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರು. ಹಾಯ್ ಗಾಯ್ಸ್, ನೋಡ್ತಾ
ನೋಡ್ತಾ ಇದೀರ ಅಲ್ವಾ, ನಾವಿಬ್ರೆ ಬುಕ್ ಆಗೋಗಿದ್ದೀವಿ ಫುಲ್ಲು. ಇಂಡಿಗೋ ಏರ್ಲೈನ್ಸು ಎಲ್ಲರಿಗೂ ಎಫೆಕ್ಟ್ ಮಾಡ್ತು, ಬಟ್ ನಮ್ಗೇನು ಎಫೆಕ್ಟ್ ಆಗಲ್ಲ ಅಂದ್ಕೊಂಡ್ವಿ, ಬಟ್ ಆದರೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೊ ಲೈಕ್ ಇನ್ನು ಇವತ್ತೆಲ್ಲ ಮೋಸ್ಟ್ ಪ್ರಾಬಬ್ಲಿ ನಾಳೆನೂ ಫ್ಲೈಟ್ ಇಲ್ಲ ಅಂತ ಹೇಳ್ತಿದ್ರು. ಇವಾಗ ಗೊತ್ತಾಯಿತು, ನಾಳೆ ಟ್ರೈ ಮಾಡ್ಬೋದು, ಬಟ್ ನಾಳೆ ಆಗಿಲ್ಲ ಅಂದರೆ ನಾಳಿದ್ದು ಇಲ್ಲ ಅಂದರೆ ನಾಳಿದ್ದು ಇರುತ್ತೆ ಅನ್ಕೊಂತಾ ಇದೀವಿ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇಷ್ಟೊತ್ತಿಗೆ ಫ್ಲೈಟಲ್ಲಿ ಇರಬೇಕಿತ್ತು, ಮಟ್ಕ ಚಾಯ್ ಕುಡಿತಾ ಇದ್ದೀವಿ. ಸೊ ಗಾಯ್ಸ್, ಬ್ಲಾಗ್ನ ನೋಡಿದ್ವಿ ಅಲ್ವಾ. ಸೊ ನಾವು ಹೇಳಿದೆ ಅಲ್ವಾ, ಈಗ ನಾನು ಮತ್ತು ಭಾವನಾ ಇಬ್ಬರು ಇಲ್ಲಿ ಸ್ಟ್ರಕ್ ಆಗೋಗ್ಬಿಟ್ಟು ಬೇಜಾರಾಗಿದೆ ಸ್ವಲ್ಪ. ಬಟ್ ನೋಡೋಣ, ನಾಳೆ ಅಯೋಧ್ಯೆ ಹೋಗೋಣ ಅಂದ್ಕೊತಾ ಇದ್ದೀವಿ ಇಫ್ ಪಾಸಿಬಲ್. ಸೊ ಅದೊಂದು ಬ್ಲಾಗ್ದು ಸ್ಮಾಲ್ ಕ್ಲಿಪ್ಪಿಂಗ್ ಕೂಡ ಇದೆಲ್ಲ ಆ್ಯಡ್ ಮಾಡಿರ್ತೀನಿ. ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚೀಲ, ಆಮೇಲೆ ಬಟಾಣಿ ಪಲಾವ್, ಒಂಥರ ಪಲ್ಯ, ಜಿಲೇಬಿ ಕೊಟ್ಟಿದ್ರು. ಈಗ ನಮಗೆ ಫುಲ್ ಖುಷಿ ಏನಂದರೆ ನಾವು ಅಯೋಧ್ಯೆ ಹೋಗ್ತಿದ್ದೀವಿ. ಅಯೋಧ್ಯೆಗೆ ಹೋಗೋಣ ಅಂತ ಫುಲ್ಲು ರೆಡಿ ಆಗಿದ್ದೀವಿ. ಸೊ ನಾವು ಅಂದ್ಕೊಂಡ್ವಿ, ಬಟ್ ಅಲ್ಲಿ ಕ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರು, ಹೋಗೋಕ್ಕಾಗಲ್ಲ ಅಂದ್ಕೊಂಡ್ವಿ. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಅಂಕಲ್ಲು ಈ ಊರಲ್ಲಿ ಚೇರ್ಮ್ಯಾನು. ಇವರು ಆಫೀಸ್ ನೋಡಿ ಯಾವ ಥರ ಇವರೇ ಕಟ್ಸಿರೋದಂತೆ. ಇವರು ಅಕ್ಕ, ಅವರ ದೊಡ್ಡ ಮಗಳು ಅಶ್ವಿತಾ ಅವ್ರ ಅಕ್ಕ. ಆ್ಯಂಡ್ ಇಂಟೀರಿಯರ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲನೂ ಅವರೇ ಇದನ್ನೆಲ್ಲ ಅವರೇ ಇದ್ದು ಕಟ್ಸಿರೋದು. ಸೊ ನಾವಿನ್ನು ಫೋಟೋಸ್ ತಗೋಬೋದಾ ಇಲ್ವಾ ಅಂದ್ಕೊಂಡಿದ್ವಿ. ಅವ್ರು ಫಸ್ಟ್ ತಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ರು. ಆ್ಯಂಡ್ ದೇವರ್ ಸೋ ಕೈಂಡ್ ಅಂತ ಅನ್ನಿಸ್ತು. ಆಮೇಲೆ ಇನ್ನು ನಾವು ಅಯೋಧ್ಯೆ ಕಡೆ ಹೊರಟ್ವಿ. ನಿಜವಾಗ್ಲೂ ತುಂಬ ಮ್ಯಾನಿಫೆಸ್ಟ್ ಮಾಡಿದ್ವಿ, ನಾನು ಭಾವನಾ ಹೋಗಲೇಬೇಕು ಅಂತ. ರಶ್ ಇದ್ದರೂ ಪರವಾಗಿಲ್ಲ, ಒಂದಿನ ಪೂರ್ತಿ ಕ್ಯೂವಲ್ಲಿದ್ದರೂ ಪರವಾಗಿಲ್ಲ, ನಾವು ಹೋಗೋಣ ಅನ್ನೋ ಥರನೇ ಇತ್ತು. ಯಾಕೆಂದರೆ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದೊಂದು, ಹಾಗೆ ಇಷ್ಟು ದೂರ ಬಂದಿದ್ದೀವಿ, ಅಯೋಧ್ಯೆ ನೋಡಿಲ್ಲ ಅನ್ನೋದೊಂದು ಡಿಸಪಾಯಿಂಟ್ಮೆಂಟ್ ಇದ್ಬಿಡ್ತಿತ್ತು ಹೋಗಿಲ್ಲ ಅಂದಿದ್ರೆ. ಇನ್ನು ಜೈ ಶ್ರೀರಾಮ್ ಅಂತ ಅವರು ಹೋದಾಗ ಒಂದಷ್ಟು 10 ರೂಪೀಸ್ ಸಮಥಿಂಗ್ ಪೇ ಮಾಡಿದ್ರೆ ಈ ಥರ ಬೊಟ್ಟಿಡ್ತಾರೆ. ಸೊ ನಮಗಂತೂ ಫುಲ್ ಖುಷಿ, ಸಮಾಧಾನ ಆಗೋಯ್ತು. ಬಟ್ ಒಂದು ಥಿಂಗ್ ಏನು ಅಂದರೆ, ಫೋನ್ ಏನೂ ಅಲೋ ಮಾಡಲ್ಲ. ಇನ್ನೂ ತುಂಬ ದೂರ ಇದ್ದಂಗೆ ಫೋನ್ಸ್ ಎಲ್ಲ ತೊಗೊಂಡ್ಬಿಡ್ತಾರೆ. ಇದು ಹನುಮಾನ್ ಗಡಿ, ಅಲ್ಲಿ ಮಾತ್ರ ಫೋಟೋಸ್ ತೊಗೋಬೋದು, ಮೊಬೈಲ್ ಅಲೋ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿ ನಾವು ಫೋಟೋ ಹಾಗೆ ವೀಡಿಯೋನ ತೊಗೊಂಡ್ವಿ. ಇನ್ನು ನಮಗೆ ಇಲ್ಲಿನ ಪನ್ನೀರು, ಚೀಲ, ರೊಟ್ಟಿ ಇವೆಲ್ಲ ತಿಂದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಹರೀಶ್ ಅಣ್ಣ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಸಖತ್ ಎಮ್ಮಿಯಾಗಿತ್ತು. ಇನ್ನು ನಮ್ಮ ಭಾವನಾಗೆ ಬಟ್ಟೆ ಇರಲಿಲ್ಲ ಆ್ಯಕ್ಚುಲಿ, ಶಾಪಿಂಗ್ ಮಾಡಿ ಹಾಗೆ ಹೋಗೋ ದಾರಿಯಲ್ಲಿ ಒಂಚೂರು ಊರು ನೋಡ್ಕೊಂಡು ಹೋಗೋಣ, ಅಲ್ಲಿ ಮಂಕೀಸ್ ಇರುತ್ತೆ, ಬಿಸ್ಕೆಟ್ಸ್ ಹಾಕೋಣ ಅಂದರೆ ನಾನೇನೋ ಒಂದು 5, 6, 10 ಅಂದರೆ ಇಲ್ಲೇನು ಫುಲ್ ಕಾಂದಾನೆ ಇಲ್ಲೇ ಇದೆ ಅನಿಸುತ್ತೆ ನೋಡ್ರಿ. ಎಷ್ಟೊಂದು ಮಂಕೀಸ್ ಗೊತ್ತಾ, ನನಗೆ ಭಯ ಆಗೋಯ್ತು ಫುಲ್ಲು. ಡೋರ್ ಕ್ಲೋಸ್ ಮಾಡಿ ಅಲ್ಲಿ ಒಳಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ, ಆಚೆ ಇಳಿಲೇ ಇಲ್ಲ, ಅಷ್ಟು ಭಯ ಆಗ್ತಿತ್ತು. ಇನ್ನು ನಾವೀಗ ವಾಪಸ್ ಹೋಗ್ತಿದ್ದೀವಿ. ನಮಗೆ ಒಂದು ದಿನ ಆದಮೇಲೆ ಅಂದರೆ ಸೆಕೆಂಡ್ ಡೇ ಆಕಾಶ ಏರ್ಲೈನ್ಸಲ್ಲೇ ಮತ್ತೆ ಟಿಕೆಟ್ ಬುಕ್ ಮಾಡಿದರು ಅಂಕಲ್ ಅವರು. ಆಮೇಲೆ ಇನ್ನು ನಮ್ಮ ಬ್ಯಾಂಗ್ಳೂರು ಯಾವಾಗ ರೀಚ್ ಆಗ್ತೀವಿ ಅನ್ನಿಸ್ತಿತ್ತು. ಇನ್ನು ಹಾಗೆ ಅಂದವಿ ನಾವು ಫ್ಲೈಟಲ್ಲಿ ಕೆಲವೊಂದು ಆರ್ಡರ್ ಮಾಡಿದರು. ಅಂದರೆ ನಾನು ಏನು ಆರ್ಡರ್ ಮಾಡಿದ್ದೆ ಅಂದರೆ ಹೈದ್ರಾಬಾದಿ ವೆಜ್ ಬಿರಿಯಾನಿ. ಹಾಗೆ ನಾನು ರಿಗ್ರೆಟ್ ಮಾಡಿದೆ, ನೂಡಲ್ಸ್ ಏನನ್ನು ಆರ್ಡ್ರ್ ಮಾಡಬೇಕಿತ್ತು ಅಂತ. ರೈಸ್ ಐಟಮ್ ಆರ್ಡ್ರ್ ಮಾಡಬೇಡಿ, ಇನ್ಸ್ಟಂಟಾಗಿ ಬಿಸಿ ನೀರು ಹಾಕಿ ಕೊಡ್ತಾರೆ, ಅದೇನು ಚೆನ್ನಾಗೇ ಇರಲ್ಲ. ಇನ್ನು ನಾವು ನಮ್ಮ ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಹಾಕೋದ್ವಿ. ಆಮೇಲೆ ಇಲ್ಲಿ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಇನ್ನು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಹೋಗ್ತಾ ಇದ್ದೀವಿ ಮನೆಗೆ. ಬಂದಿದ್ರು ಕರ್ಕೊಂಬರೋದಕ್ಕೆ. ಮಿಡ್ ನೈಟ್ ಆಗಿದೆ, 12 o'clock. ಬ್ಲಾಗ್ನ ನೋಡಿದ್ರಿ ಅಲ್ವಾ. ಐ ಹೋಪ್ ನೀವೆಲ್ಲರೂ ಈ ಒಂದು ಬ್ಲಾಗ್ನ ಇಷ್ಟಪಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಒಂದು ವೇಳೆ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದರೆ ನಾನು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ.